ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು ಅಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡಿದ್ರೇ ಗೊತ್ತಾಗ್ತಿದೆ ಅಲ್ವಾ? ಹೌದು, ಇವತ್ತು ಅಮ್ಮ ಮೃದುವಾದ ಹತ್ತಿ ಹಾಗೆ ಮೆತ್ತಗಿರುವಂತಹ ಚಪಾತಿಯನ್ನು ಯಾವ ರೀತಿ ಮಾಡ್ಬೋದು ಅಂತ ಇವತ್ತು ಮಾಡಿ ಚಪಾತಿನ ತೋರಿಸ್ಕೊಡ್ತಿದ್ದಾರೆ. ಬೆಳಗ್ಗೆ ಈ ಚಪಾತಿನ ಇಟ್ಟರೂ ಕೂಡ ಅದು ಮೃದುವಾಗಿರುತ್ತೆ. ಆ ರೀತಿ ಚಪಾತಿನ ಮಾಡಿ ತೋರಿಸ್ತಿದ್ದಾರೆ. ಬನ್ನಿ ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದಾರೆ. 14ರಿಂದ 15 ಚಪಾತಿ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದಾರೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ರುಚಿ ಮತ್ತು ಗೋಧಿ ಹಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿ ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡದೆ ಕಲಿಸ್ಕೋಬಾರ್ದು, ಯಾಕೆಂದರೆ ರುಚಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಅದಕ್ಕೆ ರುಚಿ ಮತ್ತು ಗೋಧಿ ಹಿಟ್ಟು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ಒಂದೇ ಸಲ ನೀರನ್ನು ಆ್ಯಡ್ ಮಾಡ್ಕೋಬಾರ್ದು. ಒಂದೇ ಸಲ ನೀರನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಯಾವ ರೀತಿ ಕಲಿಸ್ಕೋಬೇಕು ಅಂತ ಗೊತ್ತಾಗಲ್ಲ, ಗಟ್ಟಿ ಆಗಿಬಿಡುತ್ತೆ, ಇಲ್ಲಾಂದರೆ ತೆಳ್ಳೆ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಅಮ್ಮ ಯಾವ ರೀತಿ ಕಲಿಸ್ಕೊತಿದ್ದಾರೆ. ಮತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಿದ್ದಾರೆ. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಹತ್ತಿ ಹಾಗೆ ಮೃದುವಾಗಿ ನಿಜವಾಗ್ಲೂ ಇರುತ್ತೆ. ಮನೆಗೆ ಬಂದವರೆಲ್ಲ ಕೇಳ್ತಿರ್ತಾರೆ, ಯಾವ ರೀತಿ ಚಪಾತಿನ ಮಾಡ್ತೀರಾ ಅಮ್ಮ ನೀವು ಅಂತ ಹೇಳ್ಬಿಟ್ಟು. ಹಿಟ್ಟನ್ನು ಕಲಿಸ್ಕೊಂಡಾಯಿತು. ಮತ್ತು ಅಮ್ಮ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡ ನಂತರ ಅದರ ಮೇಲೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಎರಡೂ ಕಡೆ ಈ ಥರ ಹಿಟ್ಟನ್ನು ಮಾಡ್ತಿದ್ದಾರೆ. ನೋಡಿ ಯಾವ ರೀತಿ ಕೈಯಲ್ಲಿ ಮಾಡ್ತಿದ್ದಾರೆ. ಈ ರೀತಿ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈ ರೀತಿ ಎರಡೂ ಕಡೆ ಚೆನ್ನಾಗಿ ನಾದಿಸ್ಕೋಬೇಕು. ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಅಮ್ಮ ಯಾವುದೇ ರೀತಿಯಾದ ಎಣ್ಣೆಯನ್ನು ಮತ್ತು ತುಪ್ಪವನ್ನು ಯೂಸ್ ಮಾಡಲಿಲ್ಲ. ಬರೀ ನೀರು, ಉಪ್ಪು, ಗೋಧಿ ಹಿಟ್ಟು ಈ ಮೂರನ್ನೇ ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದಾರೆ. ನೋಡಿ ಯಾವ ರೀತಿ ಕಲಿಸ್ಕೊತಿದ್ದಾರೆ. ಇದೇ ರೀತಿ ಕಲಿಸ್ಕೊಂಡು ಮಾಡೋದ್ರಿಂದ ಚಪಾತಿ ತುಂಬಾ ಮೃದುವಾಗಿ ಬರುತ್ತೆ. ಕೊನೆಯದಾಗಿ ಅಮ್ಮ 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡಿದ್ದಾರೆ. ಜಾಸ್ತಿ ಎಣ್ಣೆನೂ ಹಾಕಿಲ್ಲ, ತುಪ್ಪನೂ ಹಾಕಿಲ್ಲ. 1 ಸ್ಪೂನ್ ತುಪ್ಪವನ್ನು ಮಾತ್ರ ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ತುಪ್ಪ ಎಲ್ಲ ಕಡೆ ಹೋಗಬೇಕಲ್ವ, ಅದಕ್ಕೆ ಅಮ್ಮ ಇನ್ನೊಂದು ಸಲ ಇದನ್ನು ಚೆನ್ನಾಗಿ ನಾದ್ಕೋತಿದ್ದಾರೆ. ಈ ರೀತಿ ಮಾಡಿಬಿಟ್ಟು ಒಂದು ಮುಚ್ಚಳವನ್ನು ಹಾಕಿಬಿಟ್ಟು 10ರಿಂದ 15 ನಿಮಿಷಗಳ ಕಾಲ ಇಡಬೇಕು. ನೋಡಿ ಅಮ್ಮ 10ರಿಂದ 15 ನಿಮಿಷ ಇಟ್ಟಿನಾದ ನಂತರ ಹಿಟ್ಟು ಈ ರೀತಿ ರೆಡಿಯಾಗಿರುತ್ತೆ. ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆನಾಗಿ ಮಾಡಿಕೊಂಡು ಗೋಧಿ ಹಿಟ್ಟಿನಲ್ಲಿ ಅದ್ದಿ ಈಗ ಲಟ್ಟಿಸ್ಕೊತಿದ್ದಾರೆ. ನೋಡಿ ಅಮ್ಮ ಯಾವ ರೀತಿ, ನಾವು ಇದ್ರ ಮೇಲೆ ಮಣೆ ಮೇಲೇ ಗೋಧಿ ಹಿಟ್ಟನ್ನು ಹಾಕ್ಕೊಬಿಡ್ತೀವಿ. ಆದರೆ ಅಮ್ಮ ಗೋಧಿ ಹಿಟ್ಟಿನ ಒಳಗಡೆ ಹಾಕ್ಕೊಂಡು ತಗೊಂಡು ಲಟ್ಟಿಸ್ಕೊತಿದ್ದಾರೆ. ಎಷ್ಟು ಫಾಸ್ಟಾಗಿ, ಎಷ್ಟು ಚೆನ್ನಾಗಿ ಲಟ್ಟಿಸ್ಕೊತಿದ್ದಾರೆ ನೋಡಿ. ಶೇಪ್ ಎಷ್ಟು ಚೆನ್ನಾಗಿ ಬರ್ತಿದೆ. ಅಮ್ಮ ಹೇಳ್ತಿರ್ತಾರೆ ನನಗೂ, ನೀನು ಕೂಡ ಕಲಿಬೇಕು ನಾನು ಮಾಡೋ ಥರ ಅಂತ ಹೇಳ್ತಿರ್ತಾರೆ. ಆದರೆ ನನಗೆ ಮಾಡೋದಕ್ಕೆ ಬರಲ್ಲ ಅಮ್ಮ ಮಾಡೋ ಥರ. ಅಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದನ್ನು ಲಟ್ಟಿಸ್ಕೊಂಡ ನಂತರ ತವಾ ಮೇಲೆ ಎರಡು ಕಡೆನೂ ಸ್ವಲ್ಪ ಸ್ವಲ್ಪ ಫ್ರೈ ಆಗೋ ಥರ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸಬಾರ್ದು, ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ. ಇದನ್ನು ಬೇಯಿಸ್ಬೇಕಾದ್ರೆ ಅಮ್ಮ ಯಾವುದೇ ರೀತಿಯಾದ ತುಪ್ಪವನ್ನು ಮತ್ತು ಎಣ್ಣೆಯನ್ನು ಹಾಕ್ಕೊಂಡಿಲ್ಲ. ಬರೀ ಚಪಾತಿಯನ್ನು ತವದ ಮೇಲೆ ಬೇಯಿಸ್ತಿದ್ದಾರೆ. ನಂತರ ಡೈರೆಕ್ಟಾಗಿ ಒಲೆ ಮೇಲೆ ಬೆಂಕಿಯಲ್ಲಿ ಅದನ್ನ ಬೇಯಿಸ್ಕೊತಿದ್ದಾರೆ. ನೋಡಿ ಯಾವ ರೀತಿ ಒಪ್ಕೊಂತು. ಈ ರೀತಿ ಚಪಾತಿ ಮಾಡಿದ ನಂತರ ಅಮ್ಮ ಮೊದಲನೇ ಚಪಾತಿಯನ್ನು ಯಾವಾಗಲೂ ದೇವರ ಮುಂದೆ ಇಟ್ಟು ನಂತರ ಅದನ್ನ ಹಸುಗೆ ಕೊಡ್ತಾರೆ. ಹಸುಗೆ ಕೊಟ್ಟ ನಂತರ ನಾವು ಊಟ ಮಾಡೋದು ಪ್ರತಿದಿನ ಇದೇ ರೀತಿ ನಡೆಯುತ್ತೆ. ಮನೇಲಿ ಅಮ್ಮ ಫಸ್ಟು ಹಸುಗೆ ಊಟನ ಕೊಡ್ತಾರೆ. ಆಮೇಲೆ ಮನೇಲಿರುವಂತಹ ಎಲ್ಲ ಸದಸ್ಯರು ಕೂಡ ಊಟವನ್ನು ಮಾಡ್ತೀವಿ. ನೋಡಿ ಮತ್ತೊಂದು ಚಪಾತಿಯನ್ನು ಯಾವ ರೀತಿ ಲಟ್ಟಿಸಿ ತವಾ ಮೇಲೆ ಹಾಕ್ತಿದ್ದಾರೆ.
ಇದೇ ರೀತಿ ಮಾಡೋದ್ರಿಂದ ಚಪಾತಿ ಮೃದುವಾಗಿರುತ್ತೆ. ನಾಳೆ ಬೆಳಗ್ಗೆ ನೋಡಿದ್ರೂ ಕೂಡ ಚಪಾತಿ ಅದೇ ರೀತಿ ಮೃದುವಾಗೇ ಇರಬೇಕು, ಆ ರೀತಿ ಇರುತ್ತೆ ಈ ಚಪಾತಿ. ನೀವು ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿದೆ ಅಂತ. ನೋಡಿ ಬಬಲ್ಸ್ ಬರ್ತಿದೆ. ನಂತರ ಡೈರೆಕ್ಟ್ ಒಲೆ ಮೇಲೆ ಚಪಾತಿನ ಹಾಕಿ ನೋಡಿ ಯಾವ ರೀತಿ ಉಪ್ಕೊಂತು. 2 ಸಲ ಮಾಡಿದಾಗಲೂ ಕೂಡ ಇದೇ ರೀತಿ ಉಪ್ಕೊಂತಲ್ವ. ಈ ರೀತಿ ಮಾಡಿದ ನಂತರ ತುಪ್ಪ ಮತ್ತು ಎಣ್ಣೆಯನ್ನು ಹಾಕ್ತೀನಿ. ಅಮ್ಮ ಚಪಾತಿ ಹಿಟ್ಟಿನಲ್ಲಿ ಆಗಿರುವಂತಹ ಗೋಧಿ ಹಿಟ್ಟನ್ನು ಈ ರೀತಿ ಮಾಡೋದ್ರಿಂದ ಹೋಗುತ್ತೆ ಆಚೆ. ನಂತರ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಈ ರೀತಿ 2 ಚಪಾತಿಯನ್ನು ಮಾಡೋದ್ರಿಂದ ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಅಮ್ಮ ತವದ ಮೇಲೆ ತುಪ್ಪವನ್ನು ಹಾಕಿಲ್ಲ. ಈ ರೀತಿ 2 ಚಪಾತಿಗೆ ತುಪ್ಪವನ್ನು ಹಾಕ್ಕೊಂಡು ಮಾಡೋದ್ರಿಂದ ತುಪ್ಪ ಚೆನ್ನಾಗಿ ಎಲ್ಲ ಚಪಾತಿಗೂ ಹರಡ್ಕೊಡುತ್ತೆ. ಫೈನಲಿ ಚಪಾತಿ ರೆಡಿಯಾಗಿದೆ. ಚಪಾತಿನ ಉಪ್ಪುಕಾಯಿ ಜೊತೆಲಿ ಮತ್ತು ಗ್ರೀನ್ ಚಟ್ನಿ ಜೊತೆಲಿ ಮತ್ತು ತೆಂಗಿನಕಾಯಿ ಚಟ್ನಿ ಜೊತೆಲಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ನೋಡಿದ್ರಲ್ಲ ಅಮ್ಮ ಯಾವ ರೀತಿ ತೆಳುವಾದ ಹತ್ತಿ ಹಾಕಿ ಮೃದುವಾಗಿರುವಂಥ ಚಪಾತಿನ ಮಾಡಿದ್ರು ಅಂತ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸ್ಕೊಡಿ. ನೆನ್ನೆ ಮಾಡಿರುವಂತಹ ದಾಲ್ ಮತ್ತು ಸೋರೆಕಾಯಿ 2 ಹಾಕಿ ಮಾಡಿರುವಂತಹ ಒಂದು ಪಲ್ಯದ ಜೊತೆಲಿ ಚಪಾತಿಯನ್ನು ಸರ್ವ್ ಮಾಡ್ತಿದ್ದೀವಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.